ಈಗ ಚಾನ್ಗೆ ಮಾಡ್ತೀನಿ ಹೋಗಿ ತೆಗಿದು ಓಪನ್ ಮಾಡು. ಗೈಸ್ ಎಲ್ಲರಿಗೂ ನಮಸ್ಕಾರ. ಏನು ಹೇಳ್ರಿ ನಿಮ್ಮ ಸಮಾಚಾರ ಗೈಸ್? ಇವತ್ತೇನು ಅಂತಂದರೆ ಈ ಪರ್ಫ್ಯೂಮ್ ಐತಲ್ಲ, ಪರ್ಫ್ಯೂಮ್ ಅಲ್ಲ, ಇದು ಬೇರೆ ಥರನೇ ಎಲ್ಲರಿಗೂ ಮಕ್ಕರ್ ಮಾಡೋದು. ಇದು ಬರೀ ಎಲ್ಲರಿಗೂ ತಲೆ ತಿಂದು ಎಲ್ಲರಿಗೂ ಪ್ರ್ಯಾಂಕ್ ಮಾಡಕ್ಕೆ ಬಿಡ್ತೀನಿ. ಆಲೆ ಮಾಡಮ್ರೆ, ಹಾಂ ಪ್ರ್ಯಾಂಕ್ ಮಾಡಮ್ರೆ. ಈಗ ಗೈಸ್ ಚಾನ್ದಲ್ಲಿ ನಿಂತ್ಕೊಂಡಿದ್ದಾಳೆ, ನಮ್ಮ ರಾಜಬಿ ಬ್ಲಾಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಹೋಗಿ ರಾಜಪ್ಪಂಗೆ ಮಾಡಿಬಿಟ್ಟಿದ್ದೀನಿ ಗೈಸ್. ಅವ್ರಿಗೆ ಮಾಡೋಕ್ಕಾಗಲ್ಲ. ಈಗ ಫುಲ್ಲು ತಲೆಯೆಲ್ಲ ಗಮ್ಮಂತ ಇತ್ತು ಅಂತ ಕೂತ್ಕೊಂಡಿದ್ದ. ಈಗ ಚಾನ್ಗೆ ಮಾಡ್ತೀನಿ ಹೋಗಿ ತೆಗಿದು ಓಪನ್ ಮಾಡು. ಹೈ ಹೈ ವಾಪ ಸಾಕು. ಹಾಂ ಹಾಂ ಆಯಿತು, ಇರೋ ಒಂದು ಸೆಕೆಂಡ್ ಇರು. ಇವಾಗ ಔಟ್ಫಿಟ್ ಸಖತ್ತಾಗಿ ಹಾಕಿದ್ಯಾ? ಹೇಯ್ ಇರೋ ಇಲ್ಲಿ. ಲವರ್ ಯಾರು? ಕಾವ್ಯ. ಕಾವ್ಯ ಯಾರು? ಓಕೆ 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 ಓಕೆ. ಅವ್ರು ಕರ್ನಾಟಕದವರ ಹಿಂದಿ ಅವರ? ಗೈಸ್ ಕ್ವಶನ್ ಕೇಳಿದ್ರೆ ಆನ್ಸರ್ ತಪ್ಪೋದು, ಆಮೇಲೆ ಏನೋ ಅನ್ಕೊಬಿಡ್ರಿ ಆಮೇಲೆ. ಓಕೆ ಓಕೆ. ಅಂಡ್ ಇನ್ನೊಂದು, ಇವಾಗ ಇಲ್ಲಿ ದಯಾ ಇದಾನಲ್ಲ, ದಯಾಗೆ ಎಷ್ಟು ಜನ ಅಣ್ಣ ತಮ್ಮ? ಹೋಗಲ್ಲಿ ಯಾಕೆ ಕರೆ ನಿನ್ಗೆ? ಒಂದು ಸೆಕೆಂಡ್ ಇರಿ, ಒಬ್ರೆ ಇರಿ. ಚಂದ್ ಈಗ ಔಟ್ಫಿಟ್ ಸಗದಾಗ ಹಾಕಿದ್ಯಾ? ಒಂದೊಳ್ಳೆ ಪರ್ಫ್ಯೂಮ್ ಕೊಡ್ತೀನಿ, ಇದು ನೋಡಿ ಯಾವ ಥರ ಐತೆ ಅಂತ. ಸ್ಮೆಲ್ ನೋಡು ಬರೀ, ಆಮೇಲೆ ಹಾಕು ನೋಡು. ಒಂದು ಸ್ವಲ್ಪ ಕೈ ಹಾಕ್ತೀನಿ. ನೋಡು ಈ ಕಡೆ ಹೆಂಗೈತೆ? ಏನೈತೆ? ಏನದು? ಹೆಂಗೈತೆ ಏನೋ ಒಂದು ಹೆಂಗೈತದು? ಎಲ್ಲಿ ಮುಖ ತೋರಿಸಿಲಿ, ಕಣ್ಣಲ್ಲಿ ನೀರೇ ಬಂದ್ಬಿಡ್ತ. ಉರಿತೈತ ಕೈ? ಉರಿತೈತ? ಮುಗಿ ಉರಿತೈತ? ಏನಿದು? ಅದು ಹಂಗೆ, ಅದು ಮಕ್ಕರದು. ಹೆಂಗೈತೆ? ಫುಲ್ ಮಕ್ಕರ ಅದ? ಇದು ಆಯಿಲ್ ನವರತ್ನ ಅಂತೆ. ಕಾರ್ತಿ ಏನ್ ಸಮಾಚಾರ? ಈಗ ಬಂದಲ್ಲ ಲೇ, ಎಷ್ಟೊತ್ತಿಗೆ ಫೋನ್ ಮಾಡಿದ್ರೆ ಎಷ್ಟೊತ್ತಿಗೆ ಬರ್ತೀಯಾ? ಕಾರ್ತಿ ಏನಪ್ಪ ಒಳ್ಳೆ ಬಟ್ಟೆ ಬರ ಹಾಕಿದ್ಯಾ? ತಗ ಹೇಳ್ತೀನಿ, ದುಬೈ ಸ್ಮೆಲ್ ಹೆಂಗೈತೆ ಸ್ವಲ್ಪ ಮಸ್ತಾಗೈತೆ ನೋಡು ಒಂದ್ಸರಿ. ಏಯ್ ನೋಡಲಿ ಅನ್ಸ್ತಾ ಇದ್ಯಾ? ಚುಮ್ಮು ಅನಿಸ್ತಾ ಇದೆಯಾ? ಏಯ್ ಕೈ ತೆಗಿಯಲೇ, ಕಣ್ ತೋರ್ಸು. ಇನ್ನೊಂದ್ಸರಿ ತಗೋ, ಕಣ್ ತೋರ್ಸು. ಕಣ್ಣಲ್ಲಿ ನೀರ ಬಂದು ಮಗ ಹೆಂಗೆ ಅಂದ್ರೆ ಹಿಂಗೆ ಎಲ್ಲ ಮಕ್ಕರ್ಗಳು. ಎಲ್ಲರಿಗೂ ಮಾಡಕ್ ಬಿಡ್ತೀನಿ ಇರ್ರಿ ಗೈಸ್, ಎಲ್ಲರಿಗೂ ಮಾಡ್ಬಿಡ್ತೀನಿ. ಸಿದ್ಧ ಬಾಯ್ಲೆ, ಗೈಸ್ ಹೆವಿ ಗೈಸ್ ಇದು. ಅಪ್ಪ ಹೆಂಗ್ ಗೊತ್ತಾ, ತಲೆ ಗಿಮ್ ಬಂದ್ಬಿಡುತ್ತೆ. ಅವಾಗ್ಲೇನಾಯ್ತಪ್ಪ ನಿನ್ಗೆ? ಅವಾಗ್ಲೇನಾಯ್ತು ಇದು ಹಾಕಿದ ತಕ್ಷಣ? ನಿನ್ ಬಿಡು, ನಿನ್ಗೆ ನಾನು ಏನೋ ಬೇಡ ಹಂಗೆ ಗೊತ್ತಾಡ ಏನಾಗುತ್ತೆ ಅಂತ. ಬಟ್ ಸುಮ್ಮನೆ ಇದನ್ನ ಹಾಕಿ ಮುಂದೆ ಚಚ್ಬಿಟ್ಟ, ಫುಲ್ ಕಣ್ಣಲ್ಲೆಲ್ಲ ನೀರು ಬಂತು. ಅಲ್ಲ ಮೀಸೆ ಸುಟ್ಟೋಯ್ತಾ ಅಂತ ಕೇಳ್ತಿದ್ದಲ್ಲ. ಸಿದ್ಧ ಬಾಯ್ಲಿ, ಊಟ ಮಾಡ್ದಾ? ಆಯ್ತು. ಅಲ್ಲ ಏನಪ್ಪ ಹಿಂಗೆ ಕಾಣಿಸ್ತಾ ಮಿನ್ಸ್ತಾ ಇದೆಯಾ? ಎಲ್ಲ ಓಕೆ, ಸ್ಮೆಲ್ಲೇ ಬರ್ತಾ ಇಲ್ಲ ಏನು ಪರ್ಫ್ಯೂಮ್ದು. ತಗೋ ಇಲ್ಲಿ, ದುಬೈದು ಹೆಂಗೈತೆ ನೋಡಿ. ಇರು ಕೈ ಹಿಡಿ. ಇರಪ್ಪ, ಸ್ಮೆಲ್ ನೋಡಿ ಹೆಂಗೆ ಸಗದಾಗಿರುತ್ತೆ ಇದು. ನೋಡು ಸ್ಮೆಲ್ ನೋಡೋದು. ಹೆಂಗೈತೆ? ಏನಾಗ್ತೈತೆ? ಫುಲ್ ಘಾಟು. ಯಾವ ಥರ ಘಾಟು ರಜಾ? ಬಾಯ್ಲಿ ಸಿದ್ದು, ಕುತ್ಕೊಂಡೋಗಿ ಬಿಟ್ಟಲ್ಲ ಸಿದ್ದು. ಕಣ್ಣಲ್ಲಿ ನೀರು ಬರ್ತೈತಾ? ಗಾಯ್ಸ್ ಮಸ್ತ್ ಗಾಯ್ಸ್ ಇದು. ನಾನು ಹಂಗೆ ಮಕ್ಕರಾಗ್ಬಿಟ್ಟಿದ್ದೆ. ಯಪ್ಪ, ಈ ನನ್ನ ಮಗ ಇದ್ದಾನಲ್ಲಿ, ನನ್ನ ಮಗ ಕುಡ್ದಾಡ್ಬಿಟ್ಟಿದ್ದ ಅದನ್ನ ಹಾಕೊಂಡು. ಗೈಸ್ ಎಲ್ಲರಿಗೂ ಮಾಡ್ತೀನಿ ಇವತ್ತು, ಇದೇ ಇವತ್ತು. ನಿನ್ಗೆ ಹಂಗೈತ್ ಮಾವ? ನನಗ
ಅಷ್ಟೇ ಗೈಸ್ ರೀ ಇನ್ನ ಮಾಡೋಣ ಇನ್ನ ಬೇರೆ ಬೇರೆ ತರ ಮಾಡ್ತೀನಿ ರೀ ಗೈಸ್ ಎಲ್ಲಾರು ಮಕ್ಕರಾಗ್ಬಿಟ್ಟವ್ರೆ ಇವಾಗ ಇನ್ನ ಏರಿಯಾಗ ಹೋಗ್ಬಿಟ್ಟು ಏರಿಯಾದಲ್ಲಿ ಫುಲ್ಲು ಮಾಡಕ್ ಬಿಡ್ತೀನಿ ಎಲ್ಲಾರಿಗೂ ಇತ್ತಿ ಏನಿಲ್ಲ ಒಂದದು ಸೆಂಟ್ ತಗೊಂಬಂದಿನಿ ನೋಡ್ರಿ ಹಿಂಗೈತಿ ಸ್ಮೆಲ್ ಗಮ್ ಅನ್ನುತ್ತೆ ಅನ್ನೋದು ಹಾಕ್ಬಿಡೋದು ನೀನ್ ಈ ಗ್ರಹದಿಂದ ಕರ್ಕೊಂಡ್ ಬಂದಿರಲ್ಲ ನೀನ್ ಯಾವ್ದೋ ಬೇರೆ ಗ್ರಹದಿಂದ ಬಂದಿದ್ಯಾ ಸುಮ್ನೆ ನಾವು ಇವಾಗ ವಿಡಿಯೋ ಮಾಡೋಣ ಅಂತ ಕಾನ್ಸೆಪ್ಟ್ ಅಲ್ಲಿ ಬರ್ತೀವಿ ಅಲ್ಲ ನೀನ್ ಈ ತರ ಸ್ಮೆಲ್ ಮಾಡಿ ತಲೆ ನೋವ್ತಾ ಇದೆ ಇವಾಗ ತಲೆಗೆ ಹೋಗ್ಬೇಕಂದ್ರೆ ಬಿಯರ್ ಕೊಡ್ಸ್ಬೇಕು ನಡಿ ಬಿಯರ್ ಕೊಡ್ಸ್ ನಡಿ ಹೆಂಗ್ ಬಿಯರ್ ಬೇಕನ ಓಪನ್ ಆಗಿ ಹೇಳಿದ್ರೆ ಕೊಡ್ತೀನಪ್ಪ ನೀನ್ ಏನಕ್ಕೆ ಈ ತರ ಎಲ್ಲ ಡಂಗ್ಲಾ ಮಾಡ್ಕೊಂಡು ಇಲ್ದ ಈಗ ಇಲ್ಲಿ ಇವಾಗ ಅದ್ ಮಾಡಿದ್ಯಾ ಬಿಯರ್ ಕೊಡ್ಸು ನೆಕ್ಸ್ಟ್ ನಾಳೆ ಏನಾದ್ರು ಗ್ಯಾಬ್ರ ಮಾಡಿದ್ರೆ ಬಿಯರ್ ಕೊಡ್ಸು ಆಗ ನಿನ್ನೆ ಬೇರೆ ಏನೋ ಟೆನ್ಷನ್ ಕೊಟ್ಟೆ ಬಿಯರ್ ಕೊಡು ಏನೋ ಮಾಡಿ ಬಿಯರ್ ಕೊಡ್ಸಪ್ಪ ಕುಡಿ ಅಲ್ಲ ನಮ್ ದುಡ್ಡಲ್ಲಿ ಕುಡಿಬೇಕಂತ ನಮ್ ದುಡ್ಡಲ್ಲಿ ಕುಡಿಯಬೇಡ ಪೈಸೆಗೆ ಏನಾದ್ರು ಹೇಳ್ತೀನಿ ಏನು ಬೇಡ ಪೈಸೆಗೆ ಏನು ಬೇಡ ನಮ್ ದುಡ್ಡಲ್ಲಿ ಕುಡಿದ್ರೆ ನಶನೇ ಹತ್ತಲ್ಲ ಗೈಸ್ ಬೇರೆ ದುಡ್ಡಲ್ಲಿ ಕುಡಿದ್ರೆ ಒಂದು ಬಾರ್ಗಲ್ಲ ಒಂದ್ ಕೇಸ್ ಕುಡಿದ್ರೆ ಒಂದು ಬಾರ್ಗಲ್ಲ ಅಂದ್ರೆ ಏನದು ಬಿಯರ್ಗಲ್ಲ ಅದು ನಮ್ ದುಡ್ಡಲ್ಲಿ ಕುಡಿದ್ರೆ ಒಂದೇ ಬಿಯರ್ಗೆ ಫುಲ್ ನಶೆ ಬೇರೆ ದುಡ್ಡಲ್ಲಿ ಒಂದ್ ಕೇಸ್ ಕುಡಿದ್ರು ನಶನೇ ಹತ್ತಲ್ಲ ಇನ್ನೊಂದ್ ಕೇಸ್ ಅನ್ಸ ಉಲ್ಟಾ ಹೇಳದ್ನಲ್ಲಪ್ಪ ಇದಾಕ ಅಲ್ಲ ಉಲ್ಟಾ ಹೇಳಂಗಿಲ್ಲ ನಮ್ ದುಡ್ಡಲ್ಲಿ ಕುಡಿದ್ರೆ ನಶೆ ಅಂತಂದ ಬೇರೆ ದುಡ್ಡಲ್ಲಿ ಕುಡಿದಿಲ್ಲ ಅಂದ್ರೆ ನಶೆ ಅಂತೇನ ಅಂದ ಉಲ್ಟಾ ಪಲ್ಟ ಹೇಳದಲ್ಲಪ್ಪ ಕುಡಿದ್ರು ನಶೆ ಇರಲ್ಲ ನಮ್ ದುಡ್ಡಲ್ಲಿ ಒಂದ್ ಬಾಟ್ಲ್ ಆದ್ರೆ ನಶೆ ಆಗ್ಬಿಡುತ್ತೆ ದುಡ್ಡು ಉಳಿತಲ್ಲ ಮತ್ತೆ ಉಲ್ಟಾ ಹೇಳ್ಬಿಟ್ಟಲ್ಲ ನೀನು ಇವಾಗ ಏನಂತಾರ ನಮ್ ದುಡ್ಡಲ್ಲಿ ಕುಡಿದ್ರೆ ಒಳ್ಳೇದು ನಶೆ ಇರುತ್ತೆ ಬೇರೆ ದುಡ್ಡಲ್ಲಿ ಕುಡಿದ್ರೆ ಒಂದ್ ಕೇಸ್ ಕುಡಿದ್ರೆ ನಶೆ ಇರಲ್ಲ ಗೊತ್ತಾ ಗ್ಲಾಮರ್ ಹಾಳಾಗುತ್ತೆ ಜಾಸ್ತಿ ಕುಡಿದ್ರೆ ಅದಕ್ಕೆ ನಾನು ಬಿಟ್ಟಿದ್ದೀನಿ ಹುಡುಗಿರ್ ಬೇರೆ ಜಾಸ್ತಿ ಮೆಸೇಜ್ ಮಾಡ್ತಾರೆ ಹಿಂಗೆ ಏನು ಹುಡುಗಿರ್ ಮೆಸೇಜ್ ಮಾಡ್ಬೇಕಂದ್ರೆ ಗ್ಲಾಮರ್ ಆಗಿರ್ಬೇಕು ಗೈಸ್ ಕಮೆಂಟ್ ಹಾಕ್ರಿ ಗೈಸ್ ನಿಮ್ಗೆ ಏನ್ ಅನ್ಸುತ್ತೆ ಈ ಡೈಲಾಗ್ ಕೇಳ್ಬಿಟ್ಟು ನೀನೇನೇ ಅಂತ ಹಾಕಿರೋ ಬಿಲ್ಡಪ್ ರಾಜ್ ಅಂತಾನೆ ಹಾಕಿದೀನಿ ಈಗ ಗ್ಲಾಮರ್ ಇರ್ಬೇಕಂದ್ರೆ ಈ ಎಣ್ಣೆ ಸಿಗರೇಟ್ ಎಲ್ಲ ಬಿಡ್ಬೇಕು ರಾಜ್ಭಾಯ್ ಅಂದ್ರೆ ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳು ರಾಜ ಪರ್ಕಂದಿರ್ತಲ್ಲ ಈಗ ಒಂದು ಹೇಳಿ ತಪ್ಪು ಮಾಡ್ತಾನ ಸ್ವಲ್ಪ ಒಂಥರ ಹಂಚಿ ಬಿಡ್ತಾನೆ ನಾವ್ ಬಂದಾಗ ಇರಬೇಕು ಸಾಂಗ್ ಹೆಂಗೈತೆ ಬರ್ಸ್ತಾ ಇದೀನಿ ಇವಾಗ ಒಂದ್ ತಡಿಪಾರ ಹಾಗ್ಯಾರ ತಂಟೇಕ ಬಂದವ್ರ ಇವಾಗ ಸಾಂಗ್ ಬರ್ಸ್ತಾ ಇದೀನಿ ನಂಗೆ ರಾಜ್ ಮಾಡಲ್ಲ ಅಂತ ಏನಂತ ಸಾಂಗ್ ರಾಜ್ ರಾಜಾದಿ ರಾಜ ವ್ಯಾಪಾರ್ಗೆ ಹೇಳಿದೀನಿ ಪ್ರೊಡ್ಯೂಸ್ ಮಾಡ್ತೀನಿ ಒಂದ್ ಒಳ್ಳೆ ಸಾಂಗ್ ಏನಂತ ರಾಜ ಏನಂತ ಹೇಳ ಹೇಳ ಸಾವಿರ ಆಗುತ್ತೆ ಅಲ್ಲ ಅದ್ ಬಿಡು ನೀನೇನಕ್ಕೆ ಬರ್ಸ್ತಾ ಇದ್ಯಾ ಬರ್ಸಕತ್ತಾನಲ್ಲ ಅದು ಲೈ ಬರ್ಸಕತ್ತಾನ ಏನಂದಲ್ಲ ಏನಂದ 2000 ಆಯ್ತಲ್ಲ ಆದ್ರೆ 200 ಆಗುತ್ತೆ ಪಾರ್ಟಿ ಮಾಡೋಣ ಬರ್ರಿ ಬರ್ರಿ ಏನಂದ ಏನಂದ ಒರಿಜಿನಲ್ ಬಡವ ಏನಂದ ಒರಿಜಿನಲ್ ಬಡವಾಗ ಹೇಳಿದೀನಿ ಒಂದು ರ್ಯಾಪ್ ಮಾಡ್ಕೊಳ್ಳೋ ಮಗ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಅಲ್ಲ ಅವನ ನಿನ್ ಬಗ್ಗೆ ಒಂದು ರ್ಯಾಪ್ ಬಿಟ್ಟವನಂತ ಇದು ಸ್ವಲ್ಪ ಹೇಳಿದ್ರೆ ಚೆನ್ನಾಗಿರ್ತಿತ್ತು ನನ್ ಬಗ್ಗೆ ರ್ಯಾಪ್ ಅಲ್ಲ 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 ನಿಂದು ಹೇಳಿದ ಬಿಡ್ತಾರೆ ಬಿಟ್ರೆ ಇದರ ದ್ವೇಷದಿಂದ ಯಾರು ಅಲ್ಲ 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 ಅವ್ನ್ ಸ್ವಲ್ಪ ಹೇಳಿದ್ದ ಅದು ಹೆಂಗೆ ಹೇಳೋಣ ಹಂಗೆ ಹೆಂಗೆ ಅಂತ ಹೆಂಗೆ ಹಾ ಏನ್ ಮಾಡೋಣ ಹೇಳು ಹಾ ಹೇಳ ಅದು ಬಾಸ್ ನೋಡ್ತೀಯಾ ಅದೇನ ಏನು ನನಗೆ ಒಂದ್ ಲೈನ್ ಏನೋ ನೆನಪಿತ್ತು ಲೈ ಒಂದ್ ಲೈನ್ ಇದು ಹೆಸರುಗಷ್ಟ ರಾಜ ಅಂತ ಏನೋ ಬಂತು ಲೈನ್ ಮುಂದೆ ಅದಾದ್ಮೇಲೆ ಏನಾಗ ಏನದು ಹೆಂಗೇಳಪ್ಪ ಈಗ ನಾನ್ ಜಿಮ್ಗೆ ಹೋಗಿ ಬಾಡಿ ರೆಡಿ ಮಾಡ್ಕೊಂಡು ಎಣ್ಣೆ ಎಲ್ಲ ಬಿಟ್ಟಿದ್ದೀನಿ ನೀವು ಈ ತರ ಡಿಸ್ಕರೇಜ್ ಮಾಡಬಾರ್ದು ಎಂಕರೇಜ್ ಮಾಡ್ಬೇಕು ಏನು ಹಿಂಗ್ ಶೈಲಿ ಹಿಂಗ್ ಹೇಳ್ತಾ ಇದೀಯ ಎಂಕರೇಜ್ ಮಾಡ್ಬೇಕು ಯಾರೋ ವಾಚ್ ಕೇಳಲ್ಲ ಅಂತ ಕೊಟ್ಬಿಟ್ಟೆ ನೀನ್ ಇವಾಗ ಮಾಡ್ತಾ ಇರೋದ್ನ ನಾನ್ ಜವಾನ್ದಾರ ಮಾಡ್ಬಿಟ್ಟಿದ್ದೀನಿ ಅವ್ರಿಗೆ ಸಾಲ ಇವಾಗ ಅವೆಲ್ಲ ಬೇಡ ಅಂದ್ಬಿಟ್ಟು ಸುಮ್ಮನೆ ಇದೀನಿ ಅಷ್ಟೇ ಹೋಗು ನನ್ನ ಹೈಲೈಟ್ ಚೆಕ್ ಮಾಡು ಗೊತ್ತಾಗುತ್ತೆ ನೆನ್ನೆ ಮೊನ್ನೆ ಜಿಮ್ಗೆ ಹೋಗ್ಬಿಟ್ಟು ಎದೆ ಉಬ್ಬಿಸ್ಕೊಂಡು ನಿಂತ್ಕೊಳೋದಲ್ಲ ವಾಚ್ ಮೊನ್ನೆ ಡ್ಯಾನ್ಸ್ ಹೇಳು ಆ ಪಬ್ಬಲ್ ಡ್ಯಾನ್ಸ್ ಆಡಿದ್ವಲ್ಲ ಅದು ವಾಚ್ ಕಿತ್ತೋಯ್ತು ಅದು ರೆಡಿನೇ ಮಾಡ್ತಿಲ್ಲ ಕಣಲ್ಲ ಅದಕ್ಕೆ ಅವಾಗಿಂದ ಟೈಮೇ ಸರಿ ಇಲ್ಲ ನಂಗೆ ಅದೇ ಇದು ಅದು ವಾಚ್ ಇದ್ಲೇ ನಮ್ಮ ಇದು ಬಗಲುಂಡೆ ಜಾತ್ರೆ ಸಮರಪ್ಪ ನೋಡೋದು ಕಣ್ಣು ಕಣ್ಣು ಏಯ್ ಅಲ್ಲಿ ಎಷ್ಟಾ 350 ರೂಪಾಯಿ ಇತ್ತದು ಜಾತ್ರೆಗ ಅದು ಇದು ಕಾಪಿ ಅದ್ರ ಕಾಪಿ ಅಂತಂದ ಕುಡಿ ಇಟ್ಕೊಂಡ್ ಬಂದ್ಬಿಟ್ನಪ್ಪ ಇಲ್ಲಿ ಬಂದ್ ನೋಡಿದ್ರೆ ತಗೋ ಒಬ್ಬ ವ್ಯಕ್ತಿ ಒಂದ್ ತಿಂಗಳ ಎಣ್ಣೆ ಹೊಡಿಬೇಕು ನಾನು
ಆ ವಾಚ್ ಮಾರಿದ್ರೆ ಒಬ್ಬ ವ್ಯಕ್ತಿ ತಿಂಗಳ ಪೂರ್ತಿ ಎಣ್ಣೆ ಹೊಡಿಬೋದು. ಯಾಕಂದ್ರೆ ನಾನು ಹೊಡಿಯೋದೇ ತಿಂಗಳಿಗೆ ಒಂದೇ ತರ ಎಣ್ಣೆ ಅಲ್ಲ. ಅದಕ್ಕೆ ಇವನು ಏನ ಕ್ಯಾಮ್ರಾ ಇಟ್ಕೊಂಬತ್ತಾನ ಇಲ್ಲಿ. ಮಾಡಪ್ಪ ಇವಾಗ ಏನ್ ಗೊತ್ತಾ, ನಾನು ಇಷ್ಟೊಂದು ಗ್ಲಾಮರ್ ಆಗಿದ್ದೀನಿ ಅಂತ ಹೇಳಕ್ ಆಗಲ್ಲ, ಅದನ್ನ ಜನಗಳು ಹೇಳ್ತಾರೆ. ಸೊ ಗೈಸ್, ಈ ಒಂದು ವ್ಲಾಗ್ ಅಲ್ಲಿ ನಿಮಗೆ ಯಾರ ಮೇಲೆ ಏನಾದ್ರು ಕ್ವಶನ್ಗಳಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಇವನ್ ವ್ಲಾಗ್ ಎಲ್ಲ ಕಮೆಂಟ್ ಮಾಡಿ. ಆ ಕಾಮೆಂಟ್ಗೆ ಉತ್ತರ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಇವ್ನು ಕೊಡ್ಬೇಕು. ಆ ಕ್ವಶನ್ಗೆ ನೆಕ್ಸ್ಟ್ ಇವನ್ದೇ ವ್ಲಾಗ್ ಅಲ್ಲಿ ನಾನೇ ನಿಮ್ಗೆ ಉತ್ತರ ಉಡಿಸ್ಕೊಡ್ತೀನಿ. ಉಡ್ಸ್ಕೊಡ್ತೀಯ? ಹೌದು ಗೈಸ್, ಕಮೆಂಟ್ ಮಾಡ್ರಿ. ಏನಾದ್ರು ಕ್ವಶನ್ಗಳು ಕೇಳಂಗಿದ್ರೆ ಕೇಳ್ರಿ, ಹೇಳಲ್ಲ. ಅದಕ್ಕೇನಂತ ಆಮೇಲೆ ನನ್ ಮೇಲೆ ಯಾರಾದ್ರೂ ಪ್ರೀತಿ ಇದ್ರೆ ಅದನ್ನು ಕಮೆಂಟ್ ಮಾಡ್ತೀನಿ. ಫುಲ್ ಹಾಕದೀಗ ರಾಜ್ ಬಾಯ್ ಫ್ಯಾನ್ಸ್ ಅಟೆಂಡೆನ್ಸ್, ರಾಜ್ ಮಾಡಲ್ ಫ್ಯಾನ್ಸ್ ಅಟೆಂಡ್ ಹಿಯರ್ ಅಂತ ಕಮೆಂಟ್ ಹಾಕ್ತಾರೆ. ನಾನು ಹಾಕ್ತೀನಿ. ಅಲ್ಲ ಅದು ಏನ್ ಚೆನ್ನಾಗಿತ್ತಪ್ಪ ಲೈನ್ಸ್. ಅದೇನೋ ಹೆಸರು ಅಷ್ಟೇ ರಾಜ ಅಂತ ಏನೋ ಒಂದು ಲೈನ್ಸ್ ನಾನು ಬರ್ಸಿದ್ದೆ. ರಾಜ ಜೀವನದಲ್ಲಿ ಬೇರೆ ತರ ಸಿಂಹ ಅನ್ನೋ ತರ. ಅಯ್ಯೋ ಅವನು ಹೆಸರುಗಷ್ಟೇ ರಾಜ ಆದ್ರೆ ಇವಂಗಿಲ್ಲ ಅದು ಏನ ಅಂತ ಅಂದಿದ್ದ. ರಾಜ ರಾಜ ಮಾರ್ತಾಂಡ ಹೆಸರುಗಷ್ಟೇ ರಾಜ ಆದ್ರೆ ಇವಂಗಿಲ್ಲ ಏನ ಅಂತ ಬಂತ. ರಾಜ ನದಿಯೇ 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 ಆ ಸಾಂಗ್ ಹೇಳಿ ನಮ್ಗೆ. ನಾನು ನಿಂತ್ಕೊಂಡಿರ್ತೀನಿ ನಿಮ್ಗೆ. ಇದು ಫೋನ್ ಕಾಸ್ ಮಾಡಿದೆ ನೋಡಿ. ಹಾ ಸಾಂಗ್ ಹೇಳಿ. 5 ನಿಮಿಷ ಹೇಳಿ. ರಾಜ 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 ರಾಜೇಂದ್ರ. ಇರ್ಲಿ ನೋಡಿ, ಈ ತರ ಪ್ರೀತಿಯಿಂದ ನನ್ನ ಅಭಿಮಾನಿಗಳು ಎಲ್ಲಂದ್ರಲ್ಲೇ ಸಿಗ್ತಾರೆ. ಏನ್ ಮಾಡೋಣ, ಎಂಕರೇಜ್ ಮಾಡೋದು. ಪ್ರೀತಿ ಕೊಡೋರ್ಗೆ ನಾವು ಪ್ರೀತಿ ಕೊಡ್ತೀವಿ, ದ್ವೇಷ ಕೊಡೋರ್ಗೆ ದ್ವೇಷ ಕೊಡ್ತೀವಿ. ಏನ್ ಲುಕ್ಕದು ಹೆಂಗ್ಲೇದು ಅಲ್ಲ ಸಡನ್ ಅಂದ್ರೆ ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ಕ್ವೀನ್. ಅಲ್ಲ ಸಡನ್ ರಿಯಾಕ್ಷನ್ ಯಾವ ತರ ಬೇರೆ ತರ ಬಿಡ್ರಿ, ಬೇರೆ ತರ. ಇವಾಗ ಬಿಗ್ ಬಾಸ್ಗೆ ನನಗೆ ಏನ್ ಗೊತ್ತಾದ, ಇದು ವೈಲ್ಡ್ ಕಾರ್ಡ್ ಎಂಟ್ರಿಗೆ ಕರೆದಿದ್ದಾರೆ. ಸೊ ಆ ಒಂದು ವಿಚಾರ ಯಾರಿಗೂ ತಿಳಿಸೋದ್ ಬೇಡ ಅಂತ ಇದ್ದೆ. ಸೊ ಹೋಗ್ಬಾ ಮತ್ತೆ ಇದು ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಕರೆದಿದ್ದಾರೆ, ಅದು ಯಾರಿಗೂ ಹೇಳ್ಬೇಡ. ತಲ್ಲೆಗೆ ಆಗ್ತಾನ, ತಲ್ಲೆಗೆ ಫುಲ್ಲು ಕಿವಿ ಒಳಗಡೆ ಹಾಕ್ಬಿಡ್ತಾನೆ ಹಿಂಗೆ. ಸೊ ಏನ್ ಗೊತ್ತಾ ಗೈಸ್, ಇವಾಗ ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಎಂಟ್ರಿಗೆ ನಾನು ಹೋಗಿ ಕರೆದಿದ್ದಾರೆ. ಹೌದು, ಹೋಗ್ಬೇಕಾ ಬೇಡ ಅನ್ನೋದು ಹೇಳಿ. ಆಮೇಲೆ ಅಲ್ಲಿ ಹೋದ್ಮೇಲೆ ಏನೆಲ್ಲ ಮಾಡ್ತೀನಿ ಅನ್ನೋದು ಅದು ಮಾಡ್ತೀನಿ, ಇದು ಮಾಡ್ತೀನಿ. ಇವತ್ತಿಗೆ ಇಷ್ಟು ಸುಳ್ಳು ಸಾಕು ಅನ್ಸುತ್ತೆ. ನಾಳೆಗೆ ಒಂದ್ ಸ್ವಲ್ಪ ಜಾಸ್ತಿ ಸುಳ್ಳು ಹೇಳ್ತೀನಿ. ಗೈಸ್ ಇವಾಗ ಮತ್ತೆ ಇನ್ನೊಂದ್ ರೌಂಡ್ ಹೋಗಿ ಎಲ್ಲಾರ್ಗು ಮೂಗ್ ಹಚ್ಬಿಡ್ತೀನಿ. ಅದನ್ನ ಸ್ವಲ್ಪ ಉರಿಲಿ, ಎಲ್ಲಾರ್ಗು ಗೊತ್ತಾಗ್ಲಿ. ಅವ್ರು ಉರಿತಾ ಇದ್ರೆ ನಮ್ಗೆ ನೋಡಕ್ ಒಂಥರ ಆನಂದ. ಆನಂದ 8 ನಿಮಿಷ ಆನಂದ ಅಷ್ಟೇ. ಹೋಗೋಣ. ಅಲ್ಲ ಅದು ಇದು ಅಂತ ಹೇಳ್ತೀಯ, ಹುಡುಗರು ಒಂದ್ ಟೀ ಕುಡಿದ್ರೆ ಕುಡ್ಸಕ್ ಆಗಲ್ಲ ನಿನ್ ಕೈಲಿ. ಇವೆಲ್ಲ ಮಾತುಗಳು ಆಡ್ತೀಯ, ದೊಡ್ಡ ದೊಡ್ಡ ಮಾತುಗಳು. ಒಂದು ಟೀ ಕುಡ್ಸಂದ್ರು ಕೊಡ್ಸಿಲ್ಲ ಪಾಪ ಹುಡುಗರಿಗೆ. ಈ ತರ ಎಲ್ಲ ಮಾತುಗಳು ಆಡ್ಕೊಂಡು ನೀನು ನಮ್ಮ ಕರ ನನ್ನ ಮಕ್ಳು ನಾವು ತಲೆ ಕೆಟ್ರೆ ಇದು ಬೈಲ್ ಇಲ್ಲ. ನಾವು ಹೆಂಗ್ ಕೊಡ್ತೀವಿ, ಹೆಂಗೆ ಹೇಳು ಹೆಂಗೆ ಹೆಂಗ್ ಕೊಡ್ತೀವಿ ಏನೋ ಅಂತ. ಏನ್ ಗೊತ್ತಾ, ನನ್ ಬಗ್ಗೆ ಒಂದ್ ಬೇರೆ ತರ ಇಲ್ಲಿ ನೋಡಿ. ಇಲ್ಲ ಇಕ್ಕ ಜಬಲ್ ಹೇಳಿ ಹೇಳಿ ಅಣ್ಣ ಬಾಸ್ ಏನಂತ ಹೇಳು. ಎಷ್ಟು ಕಷ್ಟ ರಾಜ ಆದ್ರೆ ಇವಂಗ ಐತೆ. ಹೇಳಿ ಗಾಯ್ಸ್, ನಮ್ಮ ಅಣ್ಣನ ತಟ್ಟೆ ಯಾರಾದ್ರೂ ಬಂದ್ರೆ ರಾತ್ರಿ 11 ಅಲ್ಲ 12 ಆದ್ರೂ ಆರ್ಮಿ ತರ ಕಾಯ್ತೀನಿ. ಇನ್ನೊಂದು ರೂಪಾಯಿ ಕೊಡ.
ಅದೆಲ್ಲ video ಆಗಿ- ಏ vlog ಆಯ್ತು. Children banks ಕಣದು, children bank. ಅಯ್ಯೋ ಅವ್ ನೋಡ ಅವ್ನು ಏನ್ ಮಾಡ್ತಾನೋ ಏನ್ ಬಿಡ್ತಾನೋ ಏನು ಒಂದು ತಿಳಿಯಲ್ಲ. ವಿಚಿತ್ರ ಅವಂತ ವಿಚಿತ್ರ ಹ? ವಿಚಿತ್ರ. ಅದಲ್ಲ ಕಣ. ನಾನ್ 100 ರೂಪಾಯಿ ನೋಟ್ ಕೊಟ್ರೆ 500 ರೂಪಾಯಿ ನೋಟ್ ತೆಗಿತಾನು. 100 ರೂಪಾಯಿ ಅಲ್ಲಿ ಕೊಡಿ. ಏನ್ ನೀನ್ ಒಬ್ನೇ ನಂಗೆ ಕಾಸು ಸಿಕ್ಕದು, ನಾವು ಕಾಸು ಸಿಕ್ತೀವಪ್ಪ. ಏಯ್ 500 ರೂಪಾಯಿ ತಾನೆ. ಇವಾಗ ಏಯ್ ಹೊರಪ್ಪ ಸಾಕು. ಓಕೆ ಗೈಸ್, ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಇನ್ನೊಂದು ಸ್ವಲ್ಪ ಎಲ್ಲರಿಗೂ ಮಾಡಿ ಪಾರ್ಟ್ 2 ಬೇಕು ಅಂತಂದ್ರೆ ಕಮೆಂಟ್ ಮಾಡ್ರಿ, ನಾಳೆ ನೋಡ್ತೀನಿ ಬೇಕಿದ್ರೆ. ಅಲ್ಲಿವರೆಗೂ ನೋಡ್ತಾ ಇರ್ರಿ, ನಗ್ತಾ ಇರ್ರಿ. ಟೇಕ್ ಕೇರ್, ಲವ್ ಯು, ಬೈ ಬೈ.